ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಕೃಷ್ಣ ಸ್ಕೂಲ್ನಲ್ಲಿ ಕ್ರಿಶ್ ಯಾರಿಗೂ ಪೆನ್ಸಿಲ್ನಿಂದ ಚುಚ್ಚಿ ಗಾಯ ಮಾಡಿರ್ತಾನೆ. ಕ್ರಿಶ್ಗೆ ಅವನ ಜೊತೆಯೇ ಓದ್ತಾ ಇರುವಂಥ ಹುಡುಗ ತುಂಬ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಅಂದರೆ ನಿನಗೆ ಅಮ್ಮ ಇಲ್ಲ, ಅಮ್ಮ ಬರೋದಿಲ್ಲ, ಎಲ್ಲರ ಪೇರೆಂಟ್ಸ್ ಬಂದು ಮಕ್ಕಳಿಗೆ ತಿನ್ನಿಸ್ತಾ ಎಲ್ಲ ಇರ್ತಾರೆ. ಕ್ರಿಶ್ಗೆ ಅದನ್ನೆಲ್ಲ ನೋಡಿ ತುಂಬ ನೋವಾಗುತ್ತೆ. ಹಾಗೆ ಆ ಹುಡುಗ ಬಂದು ಅವನನ್ನು ಮತ್ತಷ್ಟು ನೋವು ಮಾಡ್ತಾನೆ. ಹಾಗೆ ಕ್ರಿಶ್ ಏನೋ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಕೋಪ ತಡೆಯಲಾರದೆ ಸರಿಯಾಗಿ ಅದಕ್ಕೆ ಗೀಚಿ ಎಲ್ಲ ಒಂಥರ ಮಾಡಿರ್ತಾನೆ. ಮತ್ತು ಅವನಿಗೆ ಕೋಪ ತಡೆಯೋಕ್ಕೇ ಆಗೋದಿಲ್ಲ ಆ ಹುಡುಗ ಹೇಳಿದ ಮಾತಿಗೆ. ಅದಕ್ಕೆ ಆ ಹುಡುಗನಿಗೆ ಪೆನ್ಸಿಲ್ನಿಂದ ಚುಚ್ಚಿ ಜೋರಾದಂಥ ಗಾಯವನ್ನು ಮಾಡಿರ್ತಾನೆ. ಅದು ಆ ಸ್ಕೂಲ್ನ ಪ್ರಿನ್ಸಿಪಾಲ್ಗೆ ಗೊತ್ತಾಗುತ್ತೆ. ಹಾಗೆ ಕೃಷ್ಣನ್ನು ಕರೆದು ಬುದ್ಧಿವಾದ ಕೂಡ ಹೇಳ್ತಾರೆ. ಕ್ರಿಶ್ ಅವನ ಮೇಲಿನ ಅಪವಾದನೆಯನ್ನು ಹೊರಿಸ್ತಾನೆ. ಅದಕ್ಕೆ ಪ್ರಿನ್ಸಿಪಾಲ್ ಹೇಳ್ತಾರೆ, ನೀನು ನನ್ನ ಹತ್ರ ಬಂದು ಹೇಳಬೇಕಿತ್ತು, ನೀನು ಯಾಕೆ ಅವನಿಗೆ ಪೆನ್ಸಿಲ್ನಲ್ಲಿ ಚುಚ್ಚಿ ಗಾಯ ಮಾಡಿದೆ? ಈಗ ಅವರ ಮನೆಯವರು ಬಂದು ಕೇಳಿದರೆ ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಇವಾಗಲೇ ನಾನು ನಿನಗೆ ಪೊಲೀಸನ್ನು ಕರೆಸ್ತೇನೆ, ಪೊಲೀಸರು ಬಂದು ನಿನಗೆ ಸರಿಯಾಗಿ ಹೊಡಿತಾರೆ ಅಂತ ಹಾಗೆ ಹೀಗೆ ಹೇಳಿ ಆ ಪ್ರಿನ್ಸಿಪಾಲ್ ಕೂಡ ಕೃಷ್ಣನ್ನು ಎದುರಿಸ್ತಾರೆ. ಅದಕ್ಕೆ ಕ್ರಿಶ್ ಕೂಡ ಎದುರಿ ಹೇಳ್ತಾನೆ, ಪೊಲೀಸ ಬೇಡ ಬೇಡ ಅಂತ ಹೇಳ್ತಾನೆ. ಇವಾಗ ನೀನು ಕ್ಲಾಸ್ಗೆ ಹೋಗು, ಸಂಜೆ ಪೊಲೀಸ್ ಬರ್ತಾರೆ ಅಂತ ಮತ್ತೆ ಪ್ರಿನ್ಸಿಪಾಲ್ ಹೇಳ್ತಾರೆ. ಆಗ ಕ್ರಿಶ್ಗೆ ತುಂಬ ಭಯ ಆಗುತ್ತೆ. ಕ್ರಿಶ್ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾ ಕೂಡ ಬರ್ತಾಳೆ ಹೂ ಕೊಡಲಿಕ್ಕೆ ಅಂತ. ಆದರೆ ಮೀನಾ ಕೃಷ್ಣನು ನೋಡೋದಿಲ್ಲ. ಅದಕ್ಕೆ ಇನ್ನೊಂದು ಟೀಚರ್ಸ್ ಕೂಡ ಕೇಳ್ತಾರೆ ಆ ಪ್ರಿನ್ಸಿಪಲ್ ಹತ್ರ, ಸರ್ ನೀವು ನಿಜವಾಗ್ಲೂ ಪೊಲೀಸನ್ನು ಕರೆಸ್ತೀರಾ? ಅದಕ್ಕೆ ಪ್ರಿನ್ಸಿಪಲ್ ಹೇಳ್ತಾರೆ, ಇಲ್ಲಪ್ಪ ಮಕ್ಕಳನ್ನು ಇಲ್ಲಿ ತಂದು ಬಿಡ್ತಾರೆ, ನಾವು ಅವರಿಗೆ ಸರಿಯಾಗಿ ತಿದ್ದಿ ತೀಡಿ ಬುದ್ಧಿವಾದವನ್ನು ಹೇಳಬೇಕು. ಪೊಲೀಸೆಲ್ಲ ಕರೆಸಿದರೆ ನಾವೇ ನಮ್ಮ ಶಾಲೆಯ ರೆಪ್ಯುಟೇಷನನ್ನು ಹಾಳು ಮಾಡಿದಾಗೆ ಅಲ್ವಾ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಅವನಿಗೆ ಬುದ್ಧಿ ಬರಲಿ ಹಾಗೆ ಮಾಡಿದೆ ಅಂತ ಹೇಳ್ತಾರೆ. ಸೂರ್ಯ ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಕಾರಲ್ಲಿ ಡ್ರೈವಿಂಗ್ ಮಾಡುವಾಗ ಒಂದು ಪದ್ಯವನ್ನು ಕೂಡ ಹಾಕಿ ನಂತರ ಸೂರ್ಯ ಮೀನನಿಗೆ ಫೋನ್ ಮಾಡ್ತಾನೆ, ಮೀನಮ್ಮ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಣೆ ಅಂತ ಹೇಳ್ತಾನೆ. ಅದಕ್ಕೆ ಮೀನ ಕೇಳ್ತಾಳೆ ಏನ್ರಿ ಪ್ರಾಬ್ಲಮ್ಮು ಅಂತ ಹೇಳಿ. ಆಗ ಮೀನಾ ಗಾಬರಿಯಿಂದ ಕೇಳ್ತಾಳೆ, ಎಲ್ಲಿದ್ದೀರಾ ನೀವು, ಏನಾಗಿದೆ ನಿಮಗೆ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಲೇ ಮೀನಮ್ಮ, ನೀನು ಅಂದ್ಕೊಳ್ಳೋ ಹಾಗೆ ಪ್ರಾಬ್ಲಮ್ ಅಲ್ಲ ಕಣೆ, ನನ್ನ ತಲೆಯೊಳಗೆ ದೊಡ್ಡ ಹುಳ ಬಂದುಬಿಟ್ಟಿದೆ ಅಂತ ಹೇಳ್ತಾನೆ. ಆಗ ಮೀನಾ ಕೇಳ್ತಾಳೆ, ಬನ್ನಿರಿ ಆಸ್ಪತ್ರೆಗೆ ಹೋಗೋಣ, ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾಳೆ. ಮತ್ತೆ ಮೀನಾ ಕೇಳ್ತಾಳೆ, ರೀ ಹುಳ ಹೇಗಿತ್ತು, ಯಾವ ಹುಳ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಲೇ ಹುಳಕ್ಕೇನಾದರೂ ಕಣ್ಣಿದೆಯಾ ಕಣೆ ಅಂತ ಕೇಳ್ತಾನೆ. ಮತ್ತೆ ಸೂರ್ಯ ಹೇಳ್ತಾನೆ, ಮೀನಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅದು ಅನುಮಾನದ ಹುಳ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಅಷ್ಟಕ್ಕೆ ಸಪ್ಪ ಆಗ್ತಾಳೆ. ಅದಕ್ಕೆ ಮೀನಾ ಕೇಳ್ತಾಳೆ, ಯಾವ ಹುಳ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮೀನಮ್ಮ, ಮುಟ್ಟದೇನೆ ಮುದ್ದಾಡೋದಂದರೆ ಹೇಗಮ್ಮ ಅಂತ ಕೇಳ್ತಾನೆ. ಮತ್ತೆ ಮೀನಾ ಕೇಳ್ತಾಳೆ, ಈ ಹುಳ ಬಿಟ್ಟವರು ಯಾರು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಜೋಡಿಯಾಗಿ ಇಡೀ ಕರ್ನಾಟಕಕ್ಕೆ ಮೋಡಿ ಮಾಡಿದಂಥವರು ಅಂತೇಳಿ. ಅದು ಬಿಡು. ಮತ್ತೆ ಸೂರ್ಯ ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ ಅಂತೇಳಿ ಹೇಳ್ತಾಳೆ. ಹಾಗೆ ಸೂರ್ಯ ಮೀನಾ ಇಬ್ಬರು ಕೂಡ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾರೆ. ಅಷ್ಟೊತ್ತಿಗೆ ದಾರಿಯಲ್ಲಿ ಹೋಗುವಾಗ ಎಲ್ಲ ಪೊಲೀಸರು ಪ್ರತಿಯೊಬ್ಬರ ಗಾಡಿಯನ್ನು ಚೆಕ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಅರುಣ್ ಕೂಡ ಇರ್ತಾನೆ. ಆವಾಗ ಸೂರ್ಯ ಕೇಳ್ತಾನೆ ಪೊಲೀಸ್ನವ್ರ ಹತ್ರ, ಇವತ್ತು ಯಾಕೆ ಎಷ್ಟೊಂದು ಗಾಡಿಯೆಲ್ಲ ನಿಂತಿದೆ, ಎಲ್ಲರ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಒಬ್ಬ ಪೊಲೀಸ್ ಹೇಳ್ತಾನೆ, ಕಾರಲ್ಲಿ ಡೆಡ್ ಬಾಡಿ ಸಾಗಿಸ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕಾಗಿ ನಾವು ಎಲ್ಲರ ಗಾಡಿಯನ್ನು ಕೂಡ ಚೆಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇದನ್ನು ನನ್ನ ತಲೆ ಮೇಲೇ ತಗಲಾಕಿಸ್ಕೊಡ್ತಾನೆ ಈ ಅರುಣ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ಸ್ವಲ್ಪ ಸುಮ್ಮನೆ ಇರ್ರಿ ಅಂತ ಹೇಳ್ತಾಳೆ. ಆಗ ಅರುಣ್ ಹೇಳ್ತಾನೆ, ಅವರ ಗಾಡಿಯನ್ನು ಕಳಿಸ್ಬಿಡು, ಬೇಡ ಅವರ ಗಾಡಿಯನ್ನು ಚೆಕ್ ಮಾಡೋದಂತ ಹೇಳಿ. ಆಗ ಸೂರ್ಯನಿಗೆ ಆಶ್ಚರ್ಯ ಆಗುತ್ತೆ, ಏನಿದು, ಇಲ್ಲದ್ರೆ ಮೊದಲು ನನ್ನ ಗಾಡಿಯನ್ನೇ ಸೀಸ್ ಮಾಡ್ತಾ ಇದ್ದ, ಇವಾಗ ನನ್ನ ಗಾಡಿಯನ್ನು ಚೆಕ್ಕೇ ಮಾಡಲಿಲ್ಲ, ಏನೋ ಇರಬೇಕು ಹಾಗೆ ಹೀಗೆ ಅಂತ ಹೇಳಿ ಸೂರ್ಯ ಒಂದು ಕ್ವಶನನ್ನು ಕೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ಅವರೇ ಹೋಗ್ಲಿಕ್ಕೆ ಹೇಳಿದ್ರಲ್ಲ, ಏನ್ರಿ ನಿಮ್ಮದು, ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ರಿ ಅಂತ ಹೇಳ್ತಾಳೆ. ಒಂದು ಕಡೆಯಲ್ಲಿ ಕ್ರಿಶ್ ಓಡಿ ಬಂದು ಸೂರ್ಯನ ಕಾರ್ನ ಡಿಕ್ಕಿಯಲ್ಲಿ ಅವಿತುಕೊಂಡಿರ್ತಾನೆ. ಆ ಸೂರ್ಯನಿಗೆ ಕೂಡ ಗೊತ್ತಿರೋದಿಲ್ಲ, ಕ್ರಿಶ್ಗೆ ಕೂಡ ಗೊತ್ತಿರೋದಿಲ್ಲ ಇದು ಸೂರ್ಯಂದು ಗಾಡಿ ಅಂತ ಹೇಳಿ. ಸೂರ್ಯ ಮತ್ತು ಮೀನಾ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಬರ್ತಾರೆ. ಕ್ರಿಶ್ ಕೂಡ ಅದೇ ಗಾಡಿಯ ಡಿಕ್ಕಿಯಲ್ಲಿ ಅಡಗಿ ಕೂತಿರ್ತಾನೆ. ಅಷ್ಟೊತ್ತಿಗೆ ರೋಹಿಣಿಗೆ ಫೋನ್ ಬರುತ್ತೆ. ರೋಹಿಣಿಯ ಫ್ರೆಂಡ್ಗೆ ಫೋನ್ ಬರುತ್ತೆ, ಕ್ರಿಶ್ ಈ ಥರ ತಪ್ಪಿಸ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳಿ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಅಂತ ಹೇಳಿ. ಆಗ ಸುಮಾ ಅನ್ನೋವಳು ಅಂದರೆ ರೋಹಿಣಿಯ ಫ್ರೆಂಡ್ ಹೇಳ್ತಾಳೆ, ಸರ್ ನೀವೇನು ಮಾಡ್ತಾಯಿದ್ರಿ, ನಿಮ್ಮ ಜವಾಬ್ದಾರಿ ಮೇಲೆ ನಾವು ಬಿಟ್ಟು ಹೋದದಲ್ವಾ ಅಂತೇಳಿ, ನಾನು ಇವತ್ತೇ ಕೃಷ್ಣ ಅಮ್ಮನಿಗೆ ಹೇಳ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಶಾಲೆಯ ಪ್ರಿನ್ಸಿಪಲ್ ಹೇಳ್ತಾರೆ, ಮೇಡಮ್ ಸಂಜೆ ತನಕ ನೋಡು, ಆಮೇಲೆ ನೀವು ಬೇಕಿದ್ರೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾಳೆ. ಹಾಗೆ ಸುಮಾ ಅನ್ನೋವಳು ಇವಳಿಗೆ ರೋಹಿಣಿಗೆ ಹೇಳೇ ಬಿಡ್ತಾಳೆ, ಕ್ರಿಶ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ.
ಹಾಗೆ ರೋಹಿಣಿಯ ಫ್ರೆಂಡ್ ಸುಮನಿಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ಹೇಳ್ತಾಳೆ. ಕ್ರಿಶ್ ಶಾಲೆಯಲ್ಲಿ ಮಾಡಿದಂಥ ಅವಂತರಗಳನ್ನೆಲ್ಲ ಹೇಳ್ತಾಳೆ. ಅಷ್ಟೊತ್ತಿಗೆ ಇವಳಿಗೆ ರೋಹಿಣಿಗೆ ತುಂಬ ಹೆದರಿಕೆ ಆಗುತ್ತೆ. ಅವಳು ಗಾಬರಿಯಿಂದ ಶೋರೂಮಿಂದ ಬರ್ತಾಳೆ. ಹಾಗೆ ಸುಮನ ಫ್ರೆಂಡ್ ಶಾಲೆಯಲ್ಲೆಲ್ಲ ವಿಚಾರಿಸಿ ನಡೆದಂಥ ಎಲ್ಲ ವಿಷಯವನ್ನು ತಿಳ್ಕೊಳ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಾಳಿನ ಸಂಚಿಕೆಯಲ್ಲಿ ಕ್ರಿಶ್ ಸೂರ್ಯನ ಹತ್ತಿರ ಇರೋದು ಸೂರ್ಯನಿಗೂ ಗೊತ್ತಾಗುತ್ತಾ ಅಂತ ಕಾದು ನೋಡಬೇಕಷ್ಟೇ. ನಿಮಗೆ ಈ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.